ಮುರಳಿ ಸರ್, 26/11 ಅಟ್ಯಾಕ್ ಆದಾಗ ಇಂಡಿಯನ್ ಏರ್ಫೋರ್ಸ್ ಹೋಗಿ ಆಗಿನ ಸರ್ಕಾರಕ್ಕೆ ಹೇಳುತ್ತೆ, ಟೆರರ್ ಲಾಂಚ್ ಪ್ಯಾಡ್ಗಳ ಅಷ್ಟೂ ಮಾಹಿತಿ ನಮ್ಮ ಹತ್ರ ಇದೆ, ಒಂದು ಏರ್ ಸ್ಟ್ರೈಕ್ ಮಾಡೋಣ ಅಂತ. ಏನೇನೋ ಕಾರಣಕ್ಕೆ ಒಪ್ಪಿಗೆ ಸಿಗಲಿಲ್ಲ ಅದಕ್ಕೆ. ಡೆಲ್ಲಿಲಿ ಒಂದು ಬಾಟ್ಲಾ ಹೌಸ್ ಎನ್ಕೌಂಟರ್ ಆಗುತ್ತೆ, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಹುತಾತ್ಮರಾಗ್ತಾರೆ. ಅಂಥ ಸಂದರ್ಭದಲ್ಲೂ ಚಿತ್ರ ವಿಚಿತ್ರ ಮಾತುಗಳು ಬರ್ತವೆ. ದೇಶ ಹಂಗಿದ್ದಾಗ ಭಯೋತ್ಪಾದನೆಯನ್ನು ಎದುರಿಸೋದಕ್ಕಾಗೋದಿಲ್ಲ. ಡೂ ಯು ಅಗ್ರಿ? ಅಬ್ಸಲ್ಯೂಟ್ಲಿ ಅಜಿತ್, ನೋಡಿ, ನಾವು ಏನು ಏರ್ ಸ್ಟ್ರೈಕ್ ಮಾಡಬೇಕಾದ್ರೂ ಮೊದಲನೇದಾಗಿ ನಮಗೆ ಪೊಲಿಟಿಕಲ್ ವಿಲ್ ಇರಬೇಕು, ಆಮೇಲೆ ನ್ಯಾಷನಲ್ ವಿಲ್ ಇರಬೇಕು. ಇವತ್ತು ನಮ್ಮ ದೇಶದಲ್ಲಿ ಈಗ ಇದನ್ನ ಟೆರರ್ ಸ್ಟ್ರೈಕ್ ಆದಾಗ ಇದಿರಲಿಲ್ಲ, ಪೊಲಿಟಿಕಲ್ ವಿಲ್ ಇರಲಿಲ್ಲ. ಬಾಟ್ಲಾ ಎನ್ಕೌಂಟರು ಇದೆ, ಪೊಲಿಟಿಕಲ್ ವಿಲ್ ಇರಲಿಲ್ಲ. ಆದರೆ ಯಾವಾಗ ನಮಗೆ ಅಲ್ಲಿ ಪುಲ್ವಾಮಾ ಅಟ್ಯಾಕ್ ಆಯ್ತೋ ಆಗ ನಾವೇನು ಮಾಡಿದ್ವಿ, ಇಲ್ಲ ನಾವು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅನ್ನೋ ಒಂದು ಪ್ರಪೋಸಲ್ ಯಾವಾಗ ನಾವು ಸರ್ಕಾರ ಕೊಟ್ವಿ, ಸರ್ಕಾರ ಒಪ್ಕೊತು. ಆಮೇಲೆ ಇನ್ನೊಂದು ವಿಷಯ ಅಜಿತ್, ಇದನ್ನ ನಾನು ಹೇಳಲೇಬೇಕು ನಿಮ್ಮ ಚಾನಲ್ ಅಲ್ಲಿ, ಆ ಬಾಲಕೋಟ್ ಜೊತೆಗೆ ಮುಜಫರಾಬಾದ್ ವಾಸ್ ಆಲ್ಸೋ ಟಾರ್ಗೆಟ್. ನಾಟ್ ಮೆನಿ ಪೀಪಲ್ ನೋ ದಿಸ್. ಇನ್ಫ್ಯಾಕ್ಟ್ in the operational room at Delhi, ಮುಜಫರಾಬಾದ್ ನಾವು ಸ್ಟ್ರೈಕ್ ಮಾಡಲೇಬೇಕು. ಯಾಕೆಂದ್ರೆ ಈ ಟೆರರ್ ನೆಟ್ವರ್ಕ್ ಎಲ್ಲ ಹೆಡ್ ಆಫ್ ದ ಸ್ನೇಕ್ ಅಂತಾರಲ್ಲ, ಅದಿರೋದು ಮುಜಫರಾಬಾದ್ ಅಲ್ಲಿ, ಅವ್ರನ್ನ ಹೊಡಿಬೇಕು ಅಂತ. ಆದರೆ ಮುಜಫರಾಬಾದ್ ನಾವು ಕಡೆ ಇದರೊಳಗೆ ಗಳಿಗೆನಲ್ಲಿ ಇಟ್ ವಾಸ್ ಇದು ಮುಜಫರಾಬಾದ್ ಅನ್ನ ತೆಗೆದುಬಿಟ್ಟು ಅದನ್ನ ಟಾರ್ಗೆಟ್ ಮಾಡೋದು ಬೇಡ ಅಂತ ನಾವೇನ್ ಮಾಡಿದ್ವಿ, ಟ್ಯಾಕ್ಟಿಕಲ್ ರೂಟಿಂಗ್ ಮಾಡಿದ್ವಿ. ಮುಜಫರಾಬಾದ್ಗೆ ಹೋಗೋಂಗೆ ರೂಟ್ ಮಾಡಿಬಿಟ್ಟು ನಾವು ಬಾಲಾಕೋಟ್ಗೆ ಹೋದ್ವಿ. ಇದು ಬಹಳ ಜನಕ್ಕೆ ಇದು ಪಬ್ಲಿಕ್ ಡೊಮೈನ್ ಅಲ್ಲಿ ಇಲ್ಲ ಈ ಇನ್ಫಾರ್ಮೇಶನ್. ನೋಡಿ, ಮೊದಲನೇದಾಗಿ ಬೇಕಾಗಿರೋದು ನಮಗೆ ಪೊಲಿಟಿಕಲ್ ವಿಲ್. ಇವತ್ತು ನ್ಯಾಷನಲ್ ವಿಲ್ ಇದೆ. ಈ ನ್ಯಾಷನಲ್ ವಿಲ್ಗೆ ಯಾರು ಗೊತ್ತಾ ಕಾರಣ ಅಜಿತ್? ಈ ನ್ಯಾಷನಲ್ ವಿಲ್ಗೆ ನೀವೇ ಕಾರಣ. ನೋಡಿ, ಇವತ್ತು ನಮಗೆ ಒಂದು 10-15 ವರ್ಷಗಳ ಕೆಳಗೆ ನಮ್ಗೇನು ಗೊತ್ತಾಗ್ತಾ ಇರಲಿಲ್ಲ. ಇವತ್ತು ಒಂದು ಚೂ ಅಂತಂದ್ರೆ ಎಲ್ಲ ಇದನ್ನ ಸುದ್ದಿವಾಹಿನಿಗಳು ಬಂದು ಪೂರ್ತಿ ಅದನ್ನ ಇನ್ಫಾರ್ಮೇಶನ್ ಕೊಡ್ತಾರೆ, ಎಲ್ಲ ಅದನ್ನ ಇನ್ವೆಸ್ಟಿಗೇಟ್ ಮಾಡಿ ಹೇಳ್ತಾರೆ. ಇವತ್ತೇ ನೋಡಿ, ನೀವೇ ಹೇಳಿದ್ರಿ, ರಾಣಾ ವಿಷಯ ಬೆಳಗಿಂದ ನಡೀತಾನೆ ಇದೆ ಅಂತ ಜನಕ್ಕೆ ಅರ್ಥ ಆಗಿದೆ. ಈಗ ನಾವು ಯಾರು ನಮ್ಮನ್ನು ಹೊಡೆದ್ರೆ, ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಅವ್ರಿಗೆ ಪ್ರತ್ಯುತ್ತರ ಕೊಡಬೇಕು ಅನ್ನೋ ಒಂದು ಛಲ ಬಂದ್ಬಿಟ್ಟಿದೆ. ಆ ಛಲದ ಮೇಲೆ ನಮ್ಮ ದೇಶಕ್ಕೆ ಇವತ್ತು ನಮ್ಮ ಇದನ್ನ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಹಂಗೆ ಇದೆ. ಅವರು ನೀವು ಹೊಡಿತೀರಾ, ನಾವು ವಾಪಸ್ ಹೊಡಿತೀವಿ ಅನ್ನೋ ಅವರ ಮನೋಭಾವ ಅವರಲ್ಲೂ ಇದೆ. ಆದ್ದರಿಂದ ಇದನ್ನ ಭಯೋತ್ಪಾದಕರ ದಾಳಿ ನಮ್ಮ ಮೇಲೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಆ ಮುಖ್ಯ ಪೊಲಿಟಿಕಲ್ ವಿಲ್ಲು. ಆಗ ಪೊಲಿಟಿಕಲ್ ವಿಲ್ ಇರಲಿಲ್ಲ, ಇವತ್ತಿದೆ. ಆದರೆ ಒಂದು ವಿಷಯ, ನಾವು ಇಷ್ಟೊತ್ತು ನಾವು ಮೊಸಾದ್ ವಿಷಯ ಮಾತಾಡ್ತಾ ಇದ್ವಿ, ನಾವು ಇಸ್ರೇಲಿ ಇಂಟೆಲಿಜೆನ್ಸು, ಇದು ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. 2010ನೇ ಇಸ್ವಿನಲ್ಲಿ ನಾವು ಜಾಯಿಂಟ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ಅಂತ ಶುರು ಮಾಡಿದ್ವಿ ಡೆಲ್ಲಿಲಿ, ಬಹಳ ಚಿಕ್ಕದಾಗಿ. ಇದನ್ನ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸು, ಆಮೇಲೆ ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸು, ಆಮೇಲೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗು, ಆಮೇಲೆ ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಇಂಟೆಲಿಜೆನ್ಸ್ ಎಲ್ಲ ಅಲ್ಲಿ ಒಂದು ಕಡೆ ಬರೋ ಹಂಗೆ ಮಾಡಿದ್ವಿ. ಅದರಲ್ಲಿ ಬೇಕಾದಷ್ಟು 3 ಸರ್ವಿಸ್ ಇಂದನೂ ಜನ ಇದ್ದಾರೆ. ಈಗ ಬಹಳ ದೊಡ್ಡ ಸಂಸ್ಥೆ ಆಗಿದೆ. ಅದು ಅದಕ್ಕೆ ಬೇಕಾದಷ್ಟು ಬೇರೆ ದೇಶಗಳಿಂದ ಇನ್ಪುಟ್ ಬರುತ್ತೆ, ನಾವು ಬೇರೆ ದೇಶಗಳಿಗೆ ಇನ್ಪುಟ್ ಕೊಡ್ತೀವಿ. ಇದು ಬಹಳ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ. ಇವತ್ತು ಇಂಟೆಲಿಜೆನ್ಸು, ಇವತ್ತು ಇನ್ಫಾರ್ಮೇಶನ್ಗೆ ಯಾವ ಥರ ಪಾಬಂದಿನೂ ಇಲ್ಲ, ಯಾವ ಥರ ಕೊರತೆನೂ ಇಲ್ಲ. ನಾವು ಯಾವಾಗ ಬೇಕಾದ್ರೆ, ಎಲ್ಲಿ ಬೇಕಾದ್ರೆ, ಯಾವ ಥರ ಬೇಕಾದ್ರೆ ನಾವು ಇದನ್ನು ಸ್ಟ್ರೈಕ್ ಮಾಡುವಂಥ ಇವತ್ತು ಕ್ಷಮತೆ ನಮ್ಮಲ್ಲಿದೆ. ಎಸ್ ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.